ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಗ್ಲಿಟ್ಸ್. ಇವತ್ತು ಬನ್ನಿ ನಮ್ಮೂರನ್ನು ಒಂದು ಸುತ್ತ ಹಾಕೋಣ. ನಮ್ಮ ಹೆಮ್ಮೆ, ನಮ್ಮ ಗ್ರಾಮದ ಅಂದರೆ ನಮ್ಮ ಸಂತೆಬೆನ್ನೂರಿನ ಹೆಮ್ಮೆ. 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲಿ ನಡೀತು. ಒಂದು ಅದ್ಧೂರಿ ಸಮಾರಂಭವೇ ಸರಿ. ಎಷ್ಟು ಜನ ಬಂದಿದ್ದರು, ಎಲ್ಲೆಲ್ಲಿಂದ ಬಂದಿದ್ದರು. ಹಾಗೆ ಎಲ್ಲ ಶಾಲೆಗಳ ಪುಟ್ಟ ಪುಟ್ಟ ಮಕ್ಕಳು ಕೂಡ ಭಾಗವಹಿಸಿದರು. ಆ ಮಕ್ಕಳ ಸಾಲಿನಲ್ಲಿ ಗಂಗೆಯನ್ನು ಹೊತ್ತ ನಮ್ಮೂರಿನ ಹೆಣ್ಣು ಮಕ್ಕಳು, ಶಾಲೆಯ ಬ್ಯಾಂಡ್ ಇತ್ತು. ಹಾಗೆ ವೇಷಭೂಷಣಗಳನ್ನು ಧರಿಸಿದ ಮಕ್ಕಳು ಕೂಡ ಇದ್ದರು. ಫ್ರೀಡಮ್ ಫೈಟರ್ಸ್ ಥರ, ಮಹಾತ್ಮ ಗಾಂಧಿ ಥರ, ಸುಭಾಷ್ ಚಂದ್ರ ಬೋಸ್ ಥರ ಬೇರೆ ಬೇರೆ ವೇಷಭೂಷಣಗಳನ್ನು ಧರಿಸಿದ್ದರು. ನಮ್ಮ ಮನೆಯ ಬೀದಿಯನ್ನು ಕೋಟೆ ರಸ್ತೆ ಅಂತ ಕರೀತಾರೆ. ಮುಂಚೆ ಇಲ್ಲೊಂದು ಕೋಟೆ ಇತ್ತಂತೆ, ಹಾಗಾಗಿ ಈ ರಸ್ತೆನ ಕೋಟೆ ರಸ್ತೆ ಅಂತ ಕರೀತಾರೆ. ಏನೇ ತೇರು ಹೇಳಿದ್ರು, ಯಾವುದೇ ಸಮಾರಂಭಗಳಿದ್ರೂ ಈ ಕೋಟೆ ರಸ್ತೆಯಲ್ಲಿ ಬಂದು ಹೋಗುತ್ತೆ. ನಮ್ಮ ಮನೆಯ ಮುಂಭಾಗದಲ್ಲೇ ಇರುವಂಥ ರೋಡಿದು. ಸೊ ಇಲ್ಲಿಂದನೇ ಶುರು ಮಾಡೋಣ. ನಮ್ಮ ನೀರಿನ ಗಾಡಿ ಸರ್ಕಲಲ್ಲೇ ನಿಲ್ಲಿಸಿದ್ವಿ. ಕಾರಣ ದಾಹ ಆಗಿರೋ ಮಕ್ಕಳಿಗೆ ಹಾಗೆ ಕಾರ್ಯಕರ್ತರು ಎಲ್ರಿಗೂ ನೀರು ಅಲ್ಲೇ ಹಿಡ್ಕೊಂಡು ಕುಡಿಲಿಕ್ಕೆ ಒಂದಷ್ಟು ಗ್ಲಾಸ್ಗಳನ್ನು ತರಿಸ್ಬಿಟ್ಟು ಅಲ್ಲೇ ಇಟ್ಟಿದ್ವಿ. ಒಂದು ರೀತಿ ಅನುಕೂಲನೂ ಆಯಿತು. ಅವತ್ತು ಸುಮಾರು ಪೊಲೀಸ್ ಫೋರ್ಸ್ ಇತ್ತು. ಹಾಗೆ ಪೊಲಿಟಿಷಿಯನ್ಸ್ ಬಂದರು, ಸಾಹಿತಿಗಳು ಬಂದರು, ಕನ್ನಡ ಪರ ಹೋರಾಟಗಾರರಿದ್ದರು, ಕನ್ನಡಕ್ಕೋಸ್ಕರ ದುಡಿತಾ ಇರೋ ಎಷ್ಟೋ ಟೀಚರ್ಸ್ ಬಂದರು, ಅಂದರೆ ಬೇರೆ ಬೇರೆ ಶಾಲೆ ಶಿಕ್ಷಕರು. ಈ ರೀತಿಯಾಗಿ ಜನ ತುಂಬಿ ತುಳುಕ್ತಾ ಇತ್ತು ಆ ದಿನ ಸಂತೆಬೆನ್ನೂರಿನಲ್ಲಿ. ಪ್ರತಿ ಸಲನೂ ತಾಲೂಕು ಮಟ್ಟದಲ್ಲಿ ನಡೀತಾ ಇತ್ತು, ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇತ್ತು. ಇದೇ ಮೊದಲ ಬಾರಿಗೆ ಹೋಬಳಿ ಮಟ್ಟದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಹೀಗೆ ರೆಕಾರ್ಡ್ ಮಾಡ್ತಾ ಇರುವಾಗಲೇ ನಮ್ಮ ನಾಗರಾಜ್ ಮಾಸ್ಟ್ರು ಕೂಡ ಬಂದರು ಅಲ್ಲಿಗೆ. ನಿಮ್ಮೆಲ್ಲರಿಗೂ ಚಿರಪರಿಚಿತ ಅವರು. ನಮ್ಮ ಮೊದಲನೇ ಈವೆಂಟ್ ಇಂದಾನು ನಮ್ಮ ಜೊತೆ ಸಹಕರಿಸ್ಕೊಂಡು ಬಂದಿರೋವಂಥ ನಾಗರಾಜ್ ಮಾಸ್ಟರ್, ಕನ್ನಡ ಮೇಸ್ಟ್ರು, ಹಾಗೆ ಕಿರಣ್ ಅವರು. ಅವರೆಲ್ಲ ಮುಂದಾಳತ್ವ ವಹಿಸ್ತಾರೆ ಈ ಥರ ಏನೇ ಕಾರ್ಯಕ್ರಮಗಳಿದ್ರು. ಬನ್ನಿ ಈಗ ಅವರ ಎರಡು ಮಾತುಗಳನ್ನ ಕೇಳಿಸ್ಕೊಂಡು ಮುಂದುವರಿಯೋಣ. ನಮ್ಮೂರಿನ ಇನ್ನೊಂದು ವೈಶಿಷ್ಟ್ಯತೆ ಏನು ಗೊತ್ತಾ? ಐತಿಹಾಸಿಕ ಪುಷ್ಕರಣಿ. ಈ ಪುಷ್ಕರಣಿಯನ್ನು ನೋಡಲು ದೂರ ದೂರ ಊರಿಂದ ಬರ್ತಾರೆ. ಹಾಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟಲ್ಲಂತೂ ನಮ್ಮ ಊರನ್ನು ನೋಡಿ, ಅಂದರೆ ಪುಷ್ಕರಣಿಯನ್ನು ನೋಡಿ 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 ನಮಗೆ ಅದಕ್ಕೋಸ್ಕರನೇ ಕಟ್ಸಿದಾರೇನೋ ಅನ್ನೋ ಅಷ್ಟು ಏನಂದರೆ ಬೇಜಾರಾಗೋಗಿದೆ. ನಿಜವಾಗ್ಲೂ ಒಂಥರ ಪ್ರೀ ವೆಡ್ಡಿಂಗ್ ಶೂಟ್ಗಂತಲೇ ಮಾಡಿಸಿರುವಂಥ ಪುಷ್ಕರಣಿ ಅಂತಲೂ ಹೇಳ್ಬೋದು. ಆ ರೀತಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ. ಇದು ವೀರಗಾಸೆ. ಹಿಂದೊಮ್ಮೆ ನಮ್ಮ ಮನೆಯಲ್ಲಿ ಕೆಂಡ ನಡೆದಾಗ, ಅಂದರೆ ನಮ್ಮ ಭಾವನವರ ಕೆಂಡ ಮಾಡಿಸಿದಾಗ ನಿಮಗೆ ಈ ವೀರಗಾಸೆಯನ್ನು ತೋರಿಸಿದ್ದೆ. ಮತ್ತು ಇವತ್ತು ವೀರಗಾಸೆಯವರು ಕೂಡ ಬಂದಿದ್ದಾರೆ. ಹಾಗೆಲ್ಲ ಇವರೆಲ್ಲ ಹಿರಿಯ ಶಿಕ್ಷಕರು, ನಿವೃತ್ತ ಶಿಕ್ಷಕರು. ಇನ್ನೊಂದು ವಿಚಾರ ನಮ್ಮ ಊರಿನ ಬಗ್ಗೆ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಅನೇಕತೆಯಲ್ಲಿ ಏಕತೆ. ಈ ಭಾವೈಕ್ಯತೆ ನಿಜವಾಗ್ಲೂ ನೋಡಲಿಕ್ಕೆ ಮನಸ್ಸು ತುಂಬಿ ಬರುತ್ತೆ. ಎಲ್ಲರೂ ಜಾತಿ ಧರ್ಮ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಸೇರಿ ಪ್ರತಿಯೊಂದು ಹಬ್ಬನೂ ಆಚರಣೆ ಮಾಡ್ತಾರೆ.
ಸೊ ಹಿಂದೂ ಹಬ್ಬ ಆಗಲಿ, ಮುಸ್ಲಿಂ ಹಬ್ಬ ಆಗಲಿ, ಎಲ್ಲ ಹಬ್ಬನೂ ಎಲ್ಲರೂ ಸೇರ್ಕೊಂಡು ಆಚರಣೆ ಮಾಡ್ತಾರೆ. ಎಲ್ಲರೂ ಮನೆಗೆ ಊಟಕ್ಕೆ ಬರ್ತಾರೆ, ಹೋಗ್ತಾರೆ. ಈ ಥರ ಒಂದು ನಡ್ಕೊಂಡು ಬಂದಿದೆ. ನಿಜವಾಗ್ಲೂ ಈ ವಿಚಾರ ತುಂಬ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ಪಕ್ಷ ಯಾವುದೇ ಇರಲಿ, ಜಾತಿ ಯಾವುದೇ ಇರಲಿ, ನಮಗೆ ವ್ಯಕ್ತಿ ಮಾತ್ರ ಮುಖ್ಯ ಅಂತ ಅನಿಸುತ್ತೆ ಇದೆಲ್ಲ ನೋಡುವಾಗ. ನಿಜವಾಗ್ಲೂ ಅಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತು. ತುಂಬ ಜನ ಸೇರಿದರು. ಬೇರೆ ಬೇರೆ ಊರುಗಳಿಂದ ಬಹಳ ಜನ ಬಂದಿದ್ದರು. ಈ ಊರಲ್ಲೇ ಹುಟ್ಟಿ ಬೆಳೆದು ಬೇರೆ ಊರಲ್ಲಿ ಕೆಲಸ ಮಾಡ್ತಾರೋ ಎಷ್ಟೋ ಜನ ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದು ಸೇರಿದರು. ಇಲ್ಲಿ ನೀವು ನೋಡ್ತಾ ಇರೋದು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ನಿವೃತ್ತ ಶಿಕ್ಷಕರು, ಹಾಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯದರ್ಶಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ ನೀವು ನೋಡ್ತೀರಾ. ಎಲ್ಲ ಹಿರಿಯ ಮುಖಂಡರು ಪ್ರತಿಯೊಬ್ಬರೂ ಸೇರಿಕೊಂಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ದಾವಣಗೆರೆ ಜಿಲ್ಲೆ, ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿರೋದು. ನಮ್ಮ MP ಕೂಡ ಕಾಂಗ್ರೆಸ್, ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್. ನಾ ಹೇಳಿದಾಗೆ ಪಕ್ಷ ಭೇದ ಇಲ್ಲ, ನಮಗೆ ಕೆಲಸ ಮಾಡೋರು ಬೇಕು, ಮುಖಂಡರು ಅನ್ಸ್ಕೊಂಡವರು ಕೆಲಸ ಮಾಡೋರು ಬೇಕು ಅಂತ ಅನಿಸುತ್ತೆ ಯಾವಾಗ್ಲೂ. ಆ ನಿಟ್ಟಿನಲ್ಲಿ ನೋಡಿಕೊಂಡಾಗ ಒಬ್ಬ ಎಜುಕೇಟೆಡ್ ಲೇಡಿ, ತುಂಬ ತಿಳ್ಕೊಂಡಿರೋಂಥ ವ್ಯಕ್ತಿ. ನನಗೂ ಸುಮಾರು ವರ್ಷಗಳಿಂದ ನನಗೂ ಗೊತ್ತು, ಅವರು ತುಂಬ ತಿಳ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಯಾರಾದರೂ ಬರಲಿ, ಯಾವ ಪಕ್ಷನಾದರೂ ಬರಲಿ, ನಮ್ಮ ಕೆಲಸಗಳು ಆಗ್ತಾ ಇದೆಯಾ ಇಲ್ವಾ ಅಷ್ಟು ನಮಗೆ ಮುಖ್ಯ ಅಂತ ಅನಿಸುತ್ತೆ ಒಂದು ರೀತಿಯಲ್ಲಿ ನೋಡಿಕೊಂಡಾಗ. ಓಕೆ, ಈ ಕಾರ್ಯಕ್ರಮ ತುಂಬ ಅದೇ ಹೇಳಿದ್ನಲ್ಲ, ಜಾತಿ ಪಕ್ಷ ಯಾವ ಭೇದ ಭಾವ ಇಲ್ಲದೆ ತುಂಬ ಅಚ್ಚುಕಟ್ಟಾಗಿ ನಡೀತು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಜನರು ನಮ್ಮ ಊರಿನವರೇ ಎಲ್ಲರೂ. ನನಗೆ ಹೆಸರುಗಳನ್ನ ಮೆನ್ಷನ್ ಮಾಡಲಿಕ್ಕೆ ತುಂಬ ಹೆಸರುಗಳು ನನಗೆ ಗೊತ್ತಿಲ್ಲ. ಎಲ್ಲರೂ ನೋಡಿದ್ದೀವಿ. ಅಲ್ಲಲ್ಲಿ ಇವರು ಫೈಜ್ ನಟರಾಜ್, ನಿಮ್ಗೆ ಗೊತ್ತಿರೋರೆ. ನಾನು ಆಲ್ರೆಡಿ ಒಮ್ಮೆ ಇಂಟರ್ವ್ಯೂ ಕೂಡ ಮಾಡಿದ್ದೀನಿ ಅವರನ್ನು. ಹಾಗೆ ಇಲ್ಲಿ ಮಕ್ಕಳು, ಇದು ಮೋಸ್ಟ್ ಅಟ್ರಾಕ್ಟಿವ್ ಪಾರ್ಟ್ ಅಂದರೆ ಇದು. ಇಲ್ಲಿ ಮಕ್ಕಳ ವೇಷಭೂಷಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮಕ್ಕಳು. ಅಕ್ಕ ಮಹಾದೇವಿ, ಭುವನೇಶ್ವರಿ, ತುಂಬ ಚೆನ್ನಾಗಿ, ಕನ್ನಡಾಂಬೆ, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಎಲ್ಲರೂ ನೀವು ಮುಂದೆ ನೋಡ್ತೀರಾ. ಇನ್ನು ಹೆಚ್ಚಾಗಿ ನಾನು ಮಾತನಾಡಲಿಕ್ಕೆ ಹೋಗಲ್ಲ, ಇನ್ನು ಮ್ಯೂಸಿಕ್ ಹಾಕ್ತೀನಿ. ಕಾರಣ ನಮ್ಮ ಊರನ್ನ ರೌಂಡ್ ಹೋಗಿ ನೀವು ನೋಡಿ ಹೇಗಿರುತ್ತೆ ಅಂತ. ಎಲ್ಲರೂ ವಿಜೃಂಭಣೆಯಿಂದ ಆಚರಿಸಿದ್ರು. ಎಲ್ಲರೂ ಮನೆಯಿಂದ ಆಚೆ ಬಂದು ನಿಂತ್ಕೊಂಡು ಈ ಕಾರ್ಯಕ್ರಮನ ಸಂಭ್ರಮದಿಂದ ಈ ಮೆರವಣಿಗೆಯನ್ನು ನೋಡಿದ್ರು. ಕಾರ್ಯಕ್ರಮ ನಡೆದಿದ್ದು ಗೌರ್ಮೆಂಟ್ ಹೈಸ್ಕೂಲ್ ಆವರಣದಲ್ಲಿ. ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಅಲ್ಲಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಬಂದಿದ್ದರು, MP ಇದ್ದರು, MLA ಇದ್ದರು, ಮಾಜಿ MLAಗಳಿದ್ದರು, ಗುರುಗಳಿದ್ದರು. ಈ ರೀತಿ ಹಲವಾರು ಮುಖಂಡರು ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಸಂತೆಬೆನ್ನೂರಿನಲ್ಲಿ ನಡೀತು ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗತ್ತೆ. ಹಾಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನನಗೆ ಗೊತ್ತು ಸುಮಾರು ಜನಕ್ಕೆ ಇಷ್ಟ ಆಗಲ್ಲ, ಬಟ್ ನಮ್ಮ ಊರು, ನಮ್ಮ ಹೆಮ್ಮೆ ಎಲ್ಲದನ್ನೂ ಹಂಚ್ಕೊಳ್ಳುವಾಗ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಊರಿನಲ್ಲಿ ನಡೀತಲ್ಲ, ಅದನ್ನು ಹಂಚ್ಕೋಬೇಕಾಗಿರೋದು ನನ್ನ ಧರ್ಮ. ಹಾಗಾಗಿ ನಾನಿಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ತೀರಿ. ನಮ್ಮ ಮನೆಯ ಮುಂಭಾಗದಲ್ಲಿರೋ ಗಣಪತಿ ದೇವಸ್ಥಾನ ನೀವೀಗಷ್ಟೇ ನೋಡಿದ್ರಿ. ಈ ಮೆರವಣಿಗೆ ಒಂದು ಬೀದಿಯಿಂದ ಹಿಡಿದು ಇಡೀ ಊರನ್ನ ಒಂದು ರೌಂಡ್ ಹಾಕಿ ಆ ನಂತರ ಶಾಲಾ ಆವರಣದಲ್ಲಿ ಹೋಗಿ ಸೇರ್ಕೋತಾರೆ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಕೂಡ ಮಾಡಿದ್ದೀನಿ, ಕಾರಣ ತುಂಬ ಬೋರ್ ಆಗಬಹುದು ನಿಮಗೆ ಅಂತ. ಸೊ ಕಾರ್ಯಕ್ರಮನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮನೆಯ ಪಕ್ಕದಲ್ಲೇ ಅಂದರೆ ನಮ್ಮ ನೇಬರ್ ಆಗಿರುವಂಥ ಸರೋಜಾ ಸರ್ವದೆ ವಿಠೋಬ್ರಾವ್ ಇವರ ಒಂದು ಪುಸ್ತಕದ ಬಿಡುಗಡೆ ಕೂಡ ಆಯಿತು. ಬಿರಿದ ಕುಸುಮ ಅನ್ನೋ ಒಂದು ಕವನ, ಚುಟುಕು, ಸಪ್ತಪಾದಗಳ ಸಂಕಲನ, ಈ ಪುಸ್ತಕನ ಬಿಡುಗಡೆ ಕೂಡ ಆಯಿತು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಸಕ್ತರು ಅದನ್ನು ನೋಡ್ಬೋದು. ನಮ್ಮ ಮನೆಯ ಪಕ್ಕದಲ್ಲೇ ಇರೋದ್ರಿಂದ ನಮ್ಮ ಊರಿನ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದಕ್ಕೆ ಮುಂಚೆನೇ ಅವರು ಮೊಗ್ಗು ಮಾಲೆ ಅನ್ನೋ ಒಂದು ಸಾಮಾಜಿಕ ಕಥಾ ಸಂಚಯ ಕೂಡ ಬರೆದಿದ್ದಾರೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳು ಕೂಡ ಇದೇ ಕಾರ್ಯಕ್ರಮದ ಜೊತೆಗೆ ನಡೀತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಗುರುಬಸವ ಸ್ವಾಮಿಗಳವರು ಆಗಮಿಸಲಿದ್ದಾರೆ. ಹಾಗೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಶ್ರೀ ಬಸವರಾಜ ಬಿ ಶಿವರಂಗಸನ್ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಹಾಗೆ ಮಾಜಿ ಶಾಸಕರಾದ ಅವರು ಕೂಡ ಆಗಮಿಸಿದ್ದಾರೆ. ಹಾಗೆ ಎಲ್ಲ ಕನ್ನಡ ನಾಡಲ್ಲಿ